ರಿಯಾಕ್ ಹೋಯ್ತಾ ಇದೀವಿ. ಕುಡಿಯಕ್ ಹೋಯ್ತಾ ಇದೀರಾ ನನ್ ಬಿಟ್ಬಿಟ್ಟು? ಲವ್ ಲಾಸ್ಟ್ ಸದ್ಯ ಹೇಳ್ತಾ ಇದೀನಿ, ಹ್ಯಾಪಿ ಮಕರ ಸಂಕ್ರಾಂತಿ. ಪಿ ಮರ ಶಂಕರ್ ಕೀರ್ತಿನ ಏನಂದ್ರೆ ಲೇ ನಿಂಗ್ ಫೋನ್ ಮಾಡಿದ್ರೆ ತಪ್ಪಾಯ್ತು ಬಿಡು. ನಿಮ್ ಅಕ್ಕಗ್ ಪಾಪ ಹೋಯ್ತಾ? ಯಾವಾಗ ಆಯ್ತು? ಲೇ ನನಗ್ ಫೋನೇ ಮಾಡಿಲ್ಲ ಅನ್ಕೊಳೋ. ಮಲ್ಕೊಳ ನೀನ್ ಮಲ್ಕೊ, ಊಟ ಮಾಡಿ. ಲೇ ಫೋನ್ ಇಕ್ಕಲೇ. ಹ್ಯಾಪಿ ಸಂಕ್ರಾಂತ್ ಏನ್ ಜನ ಅಪ್ಪ ವಿಶ್ ಮಾಡಲ್ಲ ಅಂತಾರೆ. ಮ್ಯಾಮ್ ಇವಾಗ ಡೇಟು 26 ಇಸ್ವಿನ 2026. ಅದಕ್ಕೆ ನಿಮ್ ಸ್ಕೂಲ್ ಹೋಗಿ ಬಾದ್ಶಾ ಮತ್ತೆ ಚಾಕ್ಲೇಟ್ ಇಸ್ಕೊಂಬ. ಲವ್ ಚಿಕ್ಕ ವಯಸ್ಸಲ್ಲಿ ಗೊತ್ತಲ್ಲ ನೀನ್, ಅದಕ್ಕೆ ಸ್ಕೂಲ್ ಬರ್ತಾ ಇದ್ದಿದ್ದು. ಇವಾಗ ನಾವು ಕಾಲೇಜ್ಗೆ ಹೋಯ್ತಾ ಇದೀವಿ ಕಣೋ. ನೀನ್ ಒಳ್ಳೆ ಇನ್ನು ಚಿಕ್ಕ ಹುಡ್ಕೊಂತಾನೆ ಇದ್ಯಾ. ಏನ್ ಕೇಳಿ ಯೂನಿಫಾರ್ಮ್ ಹಾಕೊಂಡ್ರೆ ಯಾರು ಕಂಡಿಡಿಯಲ್ಲ, ಹೋಗಿ ಇಸ್ಕೊಂಬ. ಸೋಮವಾರ ರಜೆ ಐತಿ ಅಂತ ಗೊತ್ತಾಗಿ ಶನಿವಾರ ರಜೆ ಹಾಕ್ಬಿಟ್ಟು ಮೂರ್ ಸಲ ಊರ್ಗ್ ಹೋಗ್ಬಿಡೋದಲ್ಲ. ಬರ್ಬೇಕಿಲ್ಲ ಯೂನಿಫಾರ್ಮ್ ಹಾಕೊಂಡು ಲೈನಲ್ಲಿ ನಿಂತ್ಕೊಳಕ್ಕೆ, ಅವಾಗ ಗೊತ್ತಾಗುತ್ತೆ. ಅಂದ್ರೆ ನೀನ್ ಯೂನಿಫಾರ್ಮ್ ಹಾಕೊಂಡು ರಿಯಲ್ ಆಗಿ ಹೋಗಿದ್ಯಾ? 78 ವರ್ಷ ಆಯ್ತು ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ. ಇನ್ನು ನಮ್ ದೇಶ ಯಾವಾಗ ಮುಂದುವರಿಯೋದು? ಯಾಕೇನಾಯ್ತು? ಇನ್ನು ಸ್ಕೂಲ್ ಒಬ್ರಿಗೆ ಒಂದೇ ಭಾಷೆ ಕೊಡ್ತವ್ರೆ ಮಚ್ಚ. ಹೇಳೋ ಬೇಗ, ಏನೋ ವಿಷಯ ನಂಗೆ ಸ್ವಲ್ಪ ಅರ್ಜೆಂಟ್ ಐತಿ, ಹೇಳೋ ಬೇಗ. ಅರ್ಜೆಂಟ್ ಆದ್ರೆ ಬಾತ್ರೂಮ್ಗೆ ಹೋಗೋ. ಶೂಟ್ ಹಾಕ್ಬೇಡ, ಏನ್ ವಿಷಯ ಹೇಳಲಿ. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಕೋಳಿನ ತಿಕ್ಕಿಡ್ಕೊ, ನಂಗೇನ್ ಹೇಳ್ತೀಯ? ಕೇಳಪ್ಪ, ಇದು ಇಂಪಾರ್ಟೆಂಟ್, ನಿನ್ ಲೈಫ್ ಅಲ್ಲಿ ಮುಂದೆ ಯೂಸ್ ಆಗುತ್ತೆ. ಏನ್ ಹೇಳಿ ಬೇಗ ಆಯ್ತು. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಅದು ತೆರಿಯಕ್ಕೆ ಕೆಲಸ ಆಗಿಲ್ವಂತೆ. ಅದೆಲ್ಲ ಗೊತ್ತು, ಮುಂದೆ ಹೇಳಲಿ. ಆ ಕೋಳಿ ನಿಂತಾನೆ ಹೆವಿ ಮಿಂಡ್ರಿ ಹುಟ್ಟಿದ್ದು. ಅದ್ರ ಓನರ್ಗೆ ದಿನಾ ರೋದ್ನೆ ಕೊಡೋದಂತೆ. ಅದಕ್ಕೆ ಓನರ್ ಒಂದ್ ದಿವಸ ಅದನ್ನ ಬುಟ್ಟಿಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಂತೆ. ಆದ್ರೆ ಕೋಳಿ ಹೆವಿ ಮಿಂಡ್ರಿ ಹುಟ್ಟಿದ್ದು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಆಮೇಲೆ ಈ ಸಲ ಒಂದ್ ಕಬ್ನದ್ ಕೇಜಲ್ ಕೂಡ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ನಂತೆ. ಆದ್ರೆ ಕೋಳಿ ಮತ್ತೆ ಮಿಂಡ್ರಿ ಹುಟ್ಟಿದ್ದು ಈ ಸಲ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ನೀನ್ ಕೇಳಿಸ್ಕೋ. ಈ ಸಲ ಓನರ್ಗೆ ಫುಲ್ ಕೋಪ ಬಂದ್ಬಿಡ್ತು. ಆ ಕೋಪಕ್ಕೆ ಅಂತ ಕಟ್ ಮಾಡ್ಕೊಂಡ್ ಚಿಕನ್ ತಂದೂರಿ ಮಾಡ್ಕೊಂಡ್ ತಿನ್ಕೊಂಡ್ಬಿಟ್ಟ. ಈ ಸಲ ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ. ಆದ್ರೆ ಕೋಳಿ ಮಿಂಡ್ರಿ ಹುಟ್ಟಿದ್ದು ಬೆಳಗ್ಗೆ ಬಾತ್ರೂಮ್ ಹೋದಾಗ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ಲಾಸ್ಟಲ್ಲಿ ತಪ್ಪಿಸ್ಕೊಂತಾರ ಕೋಳಿ, ಅದೇ ಬಾಯಿ ಹಾಕೊಂಡ್ಬಿಡು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ರ ಅಪ್ಪ ಊಟಾರ ಸಾವಿರ. ಡಾಕ್ಟ್ರೇ ನಂಗೆಲ್ಲ ನೆನಪಾಗೋಯ್ತು. ಇಲ್ಲ ಲೈ. ಡಾಕ್ಟ್ರೇ, ಮತ್ತೆ ಇದೇ ಖುಷಿ ಸ್ವೀಟ್ ತಿನ್ಸಲ್ವಾ? ಮಗು ನಿಮ್ಗಾಗಿದ್ದು, ನೀವು ನಂಗೆ ಸ್ವೀಟ್ ತಿನ್ಸ್ಬೇಕು. ನನ್ಗೆ ಯಾವಾಗ ಮಗು ಆಯ್ತು? ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು? ನಂಗೆ ಎಂತಕ್ ಆಗಲ್ಲ. ಗಂಡಸ್ರ ಬಾಡಿಲ್ ಮಗು ಪ್ರೊಡ್ಯೂಸ್ ಮುಚ್ಚ ಬಾಯ್, ನಂಗೂ ಗೊತ್ತು, ನಾನು ಡಾಕ್ಟರ್. ಹೆಂಗಾಯ್ತು? ನನಗಾಗಿಲ್ಲ ಲವ್. ಏನಾಗಿಲ್ಲ ಮಗು. ಇದು ತುಂಬಾ ದುಃಖದ ವಿಷಯ, ಆಪರೇಷನ್ ಮಾಡಿಸ್ಕೊಳ್ಳಿ. ಅಂದ್ರೆ ನಂಗ್ ಮಕ್ಕಳು ಅವರೇ ಕಣ. ಮುಂಚೆನೆ ಇತ್ತ? ವರದಕ್ಷಿಣೆ ಕೊಟ್ಟಿದ್ರಾ? ಎಷ್ಟು ಉರ್ತಾವ್ರು ನೋಡಿದ್ರೆ ಕೊಡೋದ್ರೆ ಒಂದೇ ಇಟ್ಟು ಹೋಗ್ಬಿಡ್ಬೇಕು. ಸಾರಿ ಸೂಪರ್ ಮ್ಯಾನ್, ನೀನ್ ಹೇಳ್ದಲ್ಲ ಹೆಂಗೆಲ್ಲ ಜ್ಞಾಪನ ಬಂತು ಅಂತ. ಡಾಕ್ಟ್ರೆ, ಮತ್ತೆ ಅದೇ ಖುಷಿಗೆ ಸ್ವೀಟ್ ತಿನ್ಸೋ. ಸ್ವೀಟ್ ಎಂತ ಯಜಮಾನ್ರೆ? ಮರುವಿನ ಕೈಲಿ ಸೆರೋಯ್ತು ಅಂತ ಹೇಳ್ದಲು. ನಂಗೆ ಮರವಿನ ಕೈಯಲ್ಲಿ ಇತ್ತು ಯಜಮಾನ್ರೆ. ಇವಾಗ ನಂಗೆಲ್ಲ ಜ್ಞಾಪನ ಬಂತು ಅಂತಲು. ನಾನು ಏನ್ ಮಾಡ್ತೋಗಿದೆ ಯಜಮಾನ್ರೆ? ಡಾಕ್ಟ್ರೇ ಮದುವೆ ಮಾಡಿಸ್ಬಿಡಿ. ಯಾರ ಜೊತೆ? ಏನೇ ಆಗುತ್ತೆ? ಯಾರ ಜೊತೆ ಮದುವೆ ಮಾಡಿಸ್ಬೇಕು? ಡಾಕ್ಟರ್ ಅಲ್ವಾ ಯಜಮಾನ್ರೆ? ಮತ್ತೆ ತೆರಿಗೆ ಕೇಳ್ತೀವ ಮದುವೆ ಮಾಡಿಸ್ರಿ ಅಂತ. ನಾನು ಯಾವಾಗ ಹೇಳ್ದೆ? ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಇವ್ರ ಆನರ್ ನಮ್ಮ ಹೆಂಡತಿ ನಂಗೆ ತುಂಬಾ ಹೊಡಿತಾಳೆ. ಕರೆಕ್ಟ್ ಆಗಿ ಮಾಡ್ತಾಳೆ. ಯಾರು? ನಿಮ್ ಹೆಂಡತಿ. ನಂಗೆ ಮದುವೆ ಎಲ್ಲ ಆಗೈತೆ. ನನ್ನ ಮಕ್ಕಳು 3 ಬಿಟ್ಟಿಟ್ಬಿಟ್ಟವ್ರೆ. ನಮ್ಮ ಹೆಂಡತಿ ತುಂಬಾ ಪುಣ್ಯ ಮಾಡೋಳು ಡಾಕ್ಟ್ರೆ. ಹೆಂಗೆ? ನಾನ್ ದಿನ ಮನೆಗೆ ಹೋಗಿ ಮತ್ತೆ ಹೋಗ್ರಿ ನಂಗೆ ಎಂತೆ ಅವಳೆ ಅಂತ. ಆಮೇಲೆ ಅವ್ಳು ಬೆಳ್ಕೊಂಡು ನಾಯಿ ಹೊಡೆದಾಗ ಹೊಡ್ಬಿಟ್ಟು ಜ್ಞಾಪಿಸ್ತಾಳೆ. ಮತ್ತೆ ಪುಣ್ಯ ಏನ್ ಮಾಡೋಳೆ? ಯಾರೋ? ನಿಮ್ ಹೆಂಡತಿರೋ. ನಂಗೆ ಮದುವೆ ಎಲ್ಲ ಆಗೈತೆ ಇವ್ರ ಆನರ್. ಅಯ್ಯೋ ಏನ್ ಬೇವಸಿನ ಮಗನ ನೀನು. ನಮ್ಮ ಹೆಂಡತಿ ನಂಗೆ ಇದೇ ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳ್ತಾಳೆ. ಯಾರೋ? ನನ್ ಕೇಸ್ ತಗೊಳ್ಳಿ ಇವ್ರ ಆನರ್. ನಾನ್ ಡಾಕ್ಟರ್ ಕೊಡೋ, ಲಾಯರ್ ಅಲ್ಲ, PhD. ನಾನು ಡಾಕ್ಟರ್ ಅಂತಾನೆ ಅಂದಿದ್ದು. ನೀನ್ ಎಲ್ಲಾ ಮಟ್ಟೋಗಿ ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲ? ದಾರಿ ಜ್ಞಾಪನ ಇರುತ್ತೆ ಶಾರುಖ್ ಖಾನ್, ಅದೇ ಗುರಿ ಮರ್ತೋಯ್ತೀನಿ. ನಿಂಗೆ ಯಾವ್ದು ಗುರಿ? ಅದೇ ಜ್ಞಾಪನ ಬರ್ತಿಲ್ಲ ಬ್ರೋಕರ್ ಅಣ್ಣ. ಈ ಡಾಕ್ಟರ್ ಕೊಡೋ ನಾನು ಅದೇ ಅನ್ನಲ್ಲ. ಏನಂದೆ? ಶಾರುಖ್ ಖಾನ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ನನ್ನ ಮಕ್ಕಳು ಸರ್ಕಾರ ಅವ್ರು. ಒಂದ್ ಆ ಕಡೆ ಕರ್ಕೊಂಡು ಹೋಗಿ ಕುತ್ಸೋ. ಬಿಸಿ ನೀರಿ ಉಪ್ಪು ಖಾರ ಹಾಕ್ಬಿಟ್ಟು ಕುತ್ಸು. ನಮಸ್ಕಾರ ಅಣ್ಣ. ಹೆಸರು ಸಂಜಯ್. ನರ್ಕಕ್ಕೆ ಯಾಕೆ ಕಳ್ಸಿದ್ರು? ನಾನೊಬ್ಬಂಗೆ 5,000 ರೂಪಾಯಿ ಶೂಸ್ ನ 2,000 ರೂಪಾಯಿ ಸೇಲ್ ಮಾಡಿದೆ. ಅದಕ್ಕೆ ಅಷ್ಟಕ್ಕೆ ನರ್ಕಕ್ಕೆ ಕಳ್ಸ್ಬಿಟ್ರ? ಒಂದ್ ನಿಮಿಷ ತಾಳಿ ಚೆಕ್ ಮಾಡ್ತೀನಿ. ಅವನಿಗೆ ಕಾರ್ ಇರ್ಲಿಲ್ಲ. ಆಮೇಲೆ ಅವನ ಹತ್ರ ಕಾಸು ಇರ್ಲಿಲ್ಲ. ಅದಕ್ಕೆ ನೀನೇನ್ ಮಾಡ್ದೆ? ನನ್ನ ಶೂಸ್ ನ ಎಕ್ಸ್ಚೇಂಜ್ ಮಾಡಿದೆ. ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ? ಅವ್ನ ವೀಲ್ ಚೇರ್ ಜೊತೆ. ಹೊಟ್ಟೆ ಎಷ್ಟು ಉರ್ತಾವ್ರು ಆ ಪಕ್ವತ್ನ ನೋಡಿದ್ರೆ. ಎಕ್ಸ್ಚೇಂಜ್ ಆದ್ಮೇಲೆ ಅವನು, ಅಣ್ಣ ನನ್ ವೀಲ್ ಚೇರ್ ನೀವು ತಗೊಂಡ್ಬಿಟ್ರಿ, ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂದ. ಅದಕ್ಕೆ ನೀನೇನಂದೆ? ಶೂಸ್ ಹಾಕೊಂಡು ಹೋಗು ಅಂದೆ. ನನ್ನ ಮಕ್ಕಳು. ಹಲೋ, ನಾನ್ ಸೂರಜ್. ನಾನ್ ರಿಷಾ.
ಮೋಸ್ಟ್ಲಿ ನೀನ್ ರಾಶಿಕಾ ಅಂತ ಹೇಳ್ಬೇಕಂತಿದ್ಯ ಅನ್ಸುತ್ತೆ. ಇಲ್ಲ ಇಲ್ಲ, ಅದು ಹೋದ್ವಾರ. ಇವಾಗ ನಾನ್ ದಿಶಾ. ಸರಿ ಹೇಳು. ನಾನೇನ್ ಹೇಳಿ, ನೀನ್ ಫೋನ್ ಮಾಡಿದ್ದು, ನೀನ್ ಹೇಳಿ ಫಸ್ಟ್. ನೀನ್ ಹಿಂಗೆ ಜೋರಾಗಿ ಮಾತಾಡಿದ ತಕ್ಷಣ ಕ್ಯಾಮ್ರಾ ಎಲ್ಲ ನಿನ್ ಮೇಲೆ ಫೋಕಸ್ ಆಗ್ಬಿಡುತ್ತೆ ಅನ್ನೋ ಭ್ರಮೇಲಿ ಇರ್ತೀಯ ನೀನು. ಕೊಡೋಣ ಇವತ್ತು ಫುಲ್ ಡೇ ಶಿಫ್ಟ್ ಕೊಡೋಣ. ಏನ್ ಮಾಡೋದು, ನಂಗೆ ಸಿಗೋರೆಲ್ಲ ಬರೀ ತಲ್ದಂಗೋರೆ ಆಗ್ಬಿಟ್ಟವ್ರೆ. ನೀನು ಎಲ್ಲರಿಗೂ ತಲ್ದಂಗ ಅಂತ್ಯ. ಅರೆ ನಿಮ್ಗೆ ಗೊತ್ತಿಲ್ಲ, ನಿನ್ ತಲ್ದಂಗ ಪ್ರೋ ಮ್ಯಾಕ್ಸ್ ಅಂತ. ಓಡೋ ನಿಮ್ಮ ಅಭಿಮಾನಿ ಹೇಳೋ. ನಂಗೆ ಗೊತ್ತು ನೀವೆಲ್ಲ ಹಿಂಗೆ ಹೇಳೋದು. ಅದಕ್ಕೆ ನಾನು ಅವಧಿ ನಾನು ಕಳ್ಳನ್ ನಂಬುದ್ರು ಮಳ್ಳನ್ ನಂಬಲ್ಲ. ನಾನು ಅಷ್ಟೇ, ಮಳ್ಳನ್ ನಂಬುದ್ರು ಮಿಂಡಿನ್ ನಂಬಲ್ಲ. ಓಡೋ ಇವಾಗ ಡೇ ಶಿಫ್ಟ್ ಅಲ್ಲ, ಫುಲ್ ನೈಟ್ ಶಿಫ್ಟ್. ಹೊಡಿ. ಅದಕ್ಕೆ ನೀನ್ ಫಸ್ಟ್ 2 ವಾರ ಕಳ್ಕಳ್ಳಂಗ್ ಇದ್ಬಿಟ್ಟು ಇವಾಗ ಮಳ್ಳ ಮನ್ಸಿಗೆ ಕಾಳು ಅಂದ್ರೆ 3 ಮತ್ತೊಂದು ಅನ್ನಂತೆ. ನಾ 2 ಮತ್ತೊಂದು ಅಂತೀನಿ. ಅಣ್ಣ 5ರಲ್ಲಿ 1 ಮೈನಸ್ ಅನ್ಬೋದು. ನೀನ್ ಎಷ್ಟಲ್ಲಿ ಇರ್ಬೇಕು ಅಷ್ಟೇ. ನಾನು ಅಷ್ಟಲ್ಲೇ ಇದೀನಿ. ನಿಂಗೆ ಮಾತಾಡಕ್ ಇಷ್ಟ ಇದೆ, ಮಾತಾಡಿ. ಇದಾನೆ ಮಾತಾಡೋಣ. ಮಾತಾಡ್ತೀನಿ. ನಿಂಗೇನೋ ಇವಾಗ ನೀನ್ ಕಾಲ್ ಕಟ್ಟಿ ಕೇಳು ಕೊಟ್ಟಿದ್ದೀನಿ. ನೀನಾಗ ಮಾತಾಡೋ, ಅದೇ ಮಾತಾಡ್ಬಿಟ್ಟೆ. ಕೊಡು ಸೂರಜ್ ಸರಿ ಕೊಡ್ತಾ ಇದ್ಯಾ? ನನ್ನ ಇಷ್ಟ ಕಣ, ನಾನು ಹಂಗೆ ಮಾತಾಡ್ತೀನಿ. ನೀನ್ಯಾರ ನಂಗೆ ಹೆಂಗ್ ಮಾತಾಡ್ಬೇಕಂತ ಹೇಳಕ್ಕೆ? ನಾನು ಸೂರಜ್, SURAJ ಸೂರಜ್ ಅವ್ರೆ. ನಾಯನ ಮಾಡಿ ಎದೆ ಮೇಲೆ ಅಷ್ಟೇ ಹಾಕ್ಕೊಳ್ಳೇನಾ? ಬೇಕಾದ್ರೆ ಹಾಕುತ್ಕೊ, ನಂಗೇನ್ ಹೇಳ್ತೀಯ? ನಿಂಗೆ ಯಾರ ಹೆಂಗ್ ಮಾತಾಡಕ್ಕಂತ ಗೊತ್ತಿಲ್ವೇನೋ? ನಾನ್ ಚೆನ್ನಾಗೆ ಮಾತಾಡ್ತೀನಿ. ಕಿರ್ಚೋದೆಲ್ಲ ನೀನ್ ನಿಮ್ ಮನೇಲಿ ಇಟ್ಕೋ. ನೀ ಇಟ್ಕೋ ನಿಮ್ಮ ಮನೇಲಿ. ಬಿಗ್ ಬಾಸ್ ನಿಮ್ ಮನೇನೇನು? ನಾನೆಲ್ಲ ಇದೆ ನಮ್ಮನೆ ಅಂತ. ನಿಮ್ಮ ಮನೆ ಇಟ್ಕೊ ಅಂತ ಹೇಳಕ್ ನೀನ್ ಯಾರ? ಸೂರಜ್, SURAJ ಸೂರಜ್. ನಿನ್ ಜೊತೆ ಎಲ್ಲ ಮಾತಾಡೋದು ನಂಗೆ ಇಷ್ಟ ಇಲ್ಲ ಕಣ. ಹೋಗಲಿ, ಕಾಲ್ ಕಟ್ ಮಾಡ್ತೀನಿ ಕಣ ನಾನು. ಹೋಗು ಅಂತ ಹೇಳ್ಬಿಟ್ಟು ನೀನೇ ಹೋಯ್ತಿದ್ಯಲ್ಲ ಕಾ. ನಿಂದೇನ್ ಮಧ್ಯದಲ್ಲಿ ನಿನ್ ಮುಸ್ಕೊಂಡ್ ಕುತ್ಕೋ. ಊಸರ್ವಳ್ಳಿ ಚಮಕಾಯಿ ಬಿಟ್ಟಲ್ಲಿ ನನ್ನ ಚಮ್ಮಕ್ಕಲ್ಲಿ. ಈ ತರ ನಿನ್ನ ಡಬ್ಬೇಡ ನೋಡಿದ್ದೇವೆ. ಬಂದ್ರೆ ಬೆಟ್ಟ, ಹೋದ್ರೆ ಟಾಟ, ಟಾಪ್ ಟು ಬಾಟಮ್ ಗಂಚಲಿ. ಆವಾದ್ರು ಕಚ್ಚಾವಾಗ, ಹೇಳಾದ್ರು ಕುಕ್ಕಬಾದ. ಹಟ್ಟಿಯ ನೋವು ಬಂದು ಹಟ್ಟಿಯ ಗಿರಿಯ ಬಾದ. ನಾಕಾರು ಜ್ವರ ಬಂದು